Hey friends, welcome back to the lecture series on spoken English. Now it is time to take off to the next lesson. You just observed that I used a word called take off, which we usually use at the airports. What is this take off? What is fly off? What do you mean by head on? That is what we are going to learn in this lesson, that is called as phrasal verbs. ಇದು ಫ್ರೇಸಲ್ ವರ್ಬ್ ಅನ್ನೋದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿಷಯ ಸ್ಪೋಕನ್ ಇಂಗ್ಲೀಷ್ನಲ್ಲಿ. ಎಸ್ಪೆಷಲಿ ಆಗಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಫ್ರೇಸಲ್ ವರ್ಬ್ಸ್ ಆರ್ ವೈಡ್ಲಿ ಯೂಸ್ಡ್. ನಾವು ಬರೆಯುವಾಗ ಬಳಸ್ತೇವೆ, ವಿ ಯೂಸ್ ಫ್ರೇಸಲ್ ವರ್ಬ್ಸ್ ಇನ್ ರಿಟನ್ ಇಂಗ್ಲೀಷ್, ಬಟ್ ದೇ ಆರ್ ಮೋರ್ ಕಾಮನ್ ಇನ್ ಸ್ಪೋಕನ್ ಇಂಗ್ಲೀಷ್. ಇವನ್ನು ಬಳಸೋದ್ರಿಂದ ನಾವು ನಮ್ಮ ಭಾಷೆಗೆ ಒಂದು ಹೊಸ ಹೊಳಪನ್ನು ತರಬಹುದು. ನಾವು ಸಾಮಾನ್ಯವಾಗಿ ಯೂಸ್ ಮಾಡೋ ಶಬ್ದ ಅದನ್ನೇ ಬಳಸಿ ಬೇಜಾರಾದಾಗ, ಟು ಪ್ಲೇ ವಿತ್ ದ ವರ್ಡ್ಸ್ ವಿ ಸ್ಟಾರ್ಟ್ ಯೂಸಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಇಂಗ್ಲೀಷ್. ಆ್ಯಂಡ್ ದಿಸ್ ಈಸ್ ಎ ಟಾಪಿಕ್ ವಿಚ್ ಈಸ್ ಲೈಕ್ ಎನ್ ಎಂಡ್ಲೆಸ್ ಓಷನ್. ಫ್ರೇಸಲ್ ವರ್ಬ್ಸ್ ನಾವು ಎಷ್ಟು ಕಲಿತ್ರೂ ಕಡಿಮೆನೇ. ದಿನದಿಂದ ದಿನಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟೋ ಫ್ರೇಸಲ್ ವರ್ಬ್ಸ್ ಆ್ಯಡ್ ಆಗ್ತಾ ಇವೆ. ದ ರೀಸನ್ ಈಸ್ ದ್ಯಾಟ್ ಪೀಪಲ್ ಗೆಟ್ ಬೋರ್ಡ್ ಯೂಸಿಂಗ್ ಸೇಮ್ ವರ್ಡ್ಸ್ ರಿಪೀಟೆಡ್ಲಿ. ಸ್ಲ್ಯಾಂಗ್ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆ, ಅಂದರೆ ಆಡು ಭಾಷೆ. ಇದು ಬರೋದು ಆಡು ಭಾಷೆಯಲ್ಲಿ ಜಾಸ್ತಿ. ಆಡು ಭಾಷೆಯಲ್ಲಿ ಹೊಸ ಪದಗಳನ್ನು ಕಾಂಬಿನೇಷನ್ ಮಾಡಿ ಬಳಸುವಂಥ ಒಂದು ಇದು ಆಟ. ಫ್ರೇಸಲ್ ವರ್ಬ್ಸ್ ಈಸ್ ನಥಿಂಗ್ ಬಟ್ ಅ ಗೇಮ್ ವಿತ್ ವರ್ಡ್ಸ್. ಸೊ ವಾಟ್ ಆರ್ ದೀಸ್ ಫ್ರೇಸಲ್ ವರ್ಬ್ಸ್? ಇದನ್ನು ನಾವು ಗ್ರಾಮರ್ ಅನ್ನೋ ದೃಷ್ಟಿಯಿಂದ ನೋಡದೆ ಇದು ಒಂದು ಭಾಷೆಯ ಆಟ ಅಂತ ನೋಡಿದರೆ ಇದು ನಮಗೆ ಒಳ್ಳೆಯ ರೀತಿಯಲ್ಲಿ ಅರ್ಥ ಆಗ್ತದೆ. ಐ ಸೆಡ್ ಇನ್ ಒನ್ ಆಫ್ ಮೈ ಲೆಕ್ಚರ್ಸ್, ಶಾಸ್ತ್ರಾತ್ ರೂಢಿರ್ ಬಲಿಯಸಿ, ಅಂದರೆ ಯುಸೇಜ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಗ್ರಾಮರ್ ಆರ್ ದ ರೂಲ್ಸ್. ರೂಲ್ಸ್ ಇರ್ತವೆ, ಆದರೆ ಪ್ರತಿ ಸಲ ಆ ರೂಲ್ಸ್ನ ನಾವು 100% ಫಾಲೋ ಮಾಡಲೇಬೇಕಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಎಷ್ಟೋ ಸಾರಿ ರೂಲ್ಸನ್ನು ಸ್ಕಿಪ್ ಮಾಡಿ ನಾವು ಭಾಷೆಯನ್ನು ಬಳಸ್ತಾ ಇರ್ತೀವಿ. ದ ಪ್ಲೇನ್ ವಿಲ್ ಟೇಕ್ ಆಫ್ ಫ್ರಮ್ ದಿ ಏರ್ಪೋರ್ಟ್ ಎಟ್ 12 o'clock ಅಂತ ಹೇಳ್ತೀವಿ. ಟೇಕ್ ಆಫ್, ಹೂ ಟೋಲ್ಡ್ ದಿಸ್ ವರ್ಡ್? ಯಾರು ಇದನ್ನು ಫಸ್ಟಿಗೆ ಯೂಸ್ ಮಾಡಿದರು? ನೋ, ವಿ ಕೆನಾಟ್ ಗೋ ಆನ್ ಲುಕಿಂಗ್ ಫಾರ್ ದಿ ಇನ್ವೆಂಟರ್ ಆಫ್ ದಿಸ್ ಫ್ರೇಸ್. ಅದು ಆ ಸಮಯಕ್ಕೆ ಆ ಒಂದು ಘಟನೆ ನೋಡಿ ಸ್ಪಾಂಟೇನಿಯಸ್ಲಿ ಒಂದು ಬಂದುಬಿಡ್ತದೆ ಎಕ್ಸ್ಪ್ರೆಷನ್, ಟೇಕ್ ಆಫ್. ಈ ಫ್ರೇಸಲ್ ವರ್ಬ್ಸ್ ಹುಟ್ಟಿದ್ದು ಅದೇ ರೀತಿ. ಶಬ್ದಗಳಿಂದ ಆಟ ಆಡ್ತಾ ಆ ಸಿಚುವೇಶನ್ನಿಗೆ ನೋಡಿ ಏನೋ ಒಂದು ಎಕ್ಸ್ಪ್ರೆಷನ್ ಬರ್ತದೆ, ಅದು ಕಾಮನ್ ಯೂಸ್ ಆಗಿಬಿಡ್ತದೆ. ದಟ್ ಈಸ್ ಹೌ ಫ್ರೇಸಲ್ ವರ್ಬ್ಸ್ ಆರ್ ಫಾರ್ಮ್ಡ್. ಇಫ್ ವಿ ಗೋ ಆನ್ ಕೌಂಟಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಇಂಗ್ಲೀಷ್, ದೇ ಆರ್ ಇನ್ ಥೌಸಂಡ್ಸ್. ಎಲ್ಲನೂ ಗೊತ್ತಾಗಬೇಕು ಅಂತಂದರೆ ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಹಾಗಿದ್ರೆ ಯಾವುವು ಇವು? ಐ ಆಮ್ ಸ್ಪೀಕಿಂಗ್ ಸೋ ಮಚ್ ಅಬೌಟ್ ಫ್ರೇಸಲ್ ವರ್ಬ್ಸ್. What are these exactly? Which are the examples for phrasal verbs? We'll look at them slowly. Let us just understand the definition, basic definition of phrasal verbs. What are phrasal verbs? Basically, it is just like a phrase. We have already discussed what is a phrase. Phrase is a combination of words. Phrasal verb is also a combination, basically, combination of words. It might be 2 or 3 words from different grammatical categories. Like one of the words might be a noun, one of them might be a preposition, one of them might be a verb, but usually verb is a common factor in phrasal verbs. That's why the title itself says phrasal verbs. And usually the other part will be preposition. ಅದು ಯಾವ ಥರ ಇರ್ತದೆ? ಆ್ಯಂಡ್ ದೇ ಫಾರ್ಮ್ ಎ ಸಿಂಗಲ್ ಸೆಮ್ಯಾಂಟಿಕ್ ಯೂನಿಟ್. ಸೆಮ್ಯಾಂಟಿಕ್ ಯೂನಿಟ್ ಅಂತಂದರೆ ಒಂದು ಮೀನಿಂಗ್ಫುಲ್ ಯೂನಿಟ್. ಆ ಎರಡೂ ಶಬ್ದಗಳು ಸೇರಿಕೊಂಡಾಗ ಒಂದು ಅರ್ಥ, ಬೇರೆ ಅರ್ಥ ಹುಟ್ಕೊಳ್ತದೆ. ಈ ಫ್ರೇಸಲ್ ವರ್ಬ್ನಲ್ಲಿ ನಾವು 2 ಶಬ್ದ ಇರ್ಬೋದು ಅಥವಾ 3 ಶಬ್ದ ಇರ್ಬೋದು, ಅವನ್ನ 3 ಸೇರಿ ಒಂದು ಮೀನಿಂಗ್ ತಗೊಳ್ತಾ ಇರ್ತೀವಿ. ಅದನ್ನು ಒಡೆದು ಸೆಪ್ರೇಟ್ ಮಾಡಿ ಮೀನಿಂಗ್ ತೊಗೊಳ್ಳೋದಿಲ್ಲ. ಸೆಪ್ರೇಟ್ ಮಾಡಿದರೆ ಮೀನಿಂಗ್ ಬೇರೆ ಬೇರೆ ಆಗ್ತದೆ. ಬಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ phrasal verbs. In a phrasal verb, it should give one meaning. The combination itself should give a different meaning to you.
there are plenty of phrasal verbs being used and also added to English vocabulary. We have to use them a lot in our language. That makes you look more professional and it gives you a new flavor to enjoy in the language. Another important fact regarding the phrasal verbs is that we cannot understand these based on the meaning of independent words. Avunna, for example, took off. I used this in the beginning of this lecture. Took off or take off. ಈ ಶಬ್ದ ಎರಡೂ ಸೇರಿ ನಾವು ಬಳಸ್ತೇವೆ. ಟೇಕ್ ಮತ್ತು ಆಫ್ ಇವನ್ನ ಸೆಪ್ರೇಟ್ ಮಾಡಿದಾಗ ದೇ ಗಿವ್ ಅ ಡಿಫ್ರೆಂಟ್ ಮೀನಿಂಗ್. ಟೇಕ್ ಅಂದ್ರೇನು? ತಗೊಳ್ಳೋದು, ಹೌದಾ? ಆಫ್ ಅಂತಂದರೆ ಪ್ರೆಪೋಸಿಷನ್ ಆಫ್. ಯು ರಿಮೆಂಬರ್, ಸೆಪ್ರೇಟ್ ಆಗೋದು, ಬ್ರೇಕ್ ಆಗೋದು, ಅಪಾರ್ಟ್, ದೂರ ಹೋಗೋದು. ಇನ್ನೊಂದು ಮೀನಿಂಗ್ ಲೈಟ್ ಆಫ್ ಆಗೋದು. ಇವು ಎರಡೂ ಸೇರಿ ಒಂದು ಹೊಸ ಶಬ್ದ ಮಾಡಿದ್ವಿ, ಟೇಕ್ ಆಫ್. ಆದರೆ ಆ ಹೊಸ ಶಬ್ದ ಮಾಡಿದ್ರಲ್ಲಿ ಈ ಎರಡೂ ಅರ್ಥ ಇಲ್ಲೇ ಇಲ್ಲ. ಟೇಕ್ ತಗೊಳ್ಳೋದು ಇಲ್ಲ, ಅಥವಾ ಬಂದಾಗೋದು ಇಲ್ಲ, ಅಥವಾ ಸೆಪ್ರೇಟ್ ಆಗೋದು ಇಲ್ಲ. ಬಟ್ ಟೇಕ್ ಆಫ್ ಎರಡೂ ಶಬ್ದ ಕೂಡಿ ಒಂದು ಏನು ಆ್ಯಕ್ಷನ್ ಆಗುತ್ತಲ್ಲ, ಈ ಏರೋಪ್ಲೇನ್ ಏನು ರನ್ವೇಯಿಂದ ಮೇಲೆ ಹೋಗ್ತದಲ್ಲ, ದ್ಯಾಟ್ ಆ್ಯಕ್ಷನ್ ಈಸ್ ಕಾಲ್ಡ್ ಟೇಕ್ ಆಫ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಓನ್ಲಿ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಂಡೀಷನ್. ಇನ್ನೊಂದು ಕಂಡೀಷನ್ ಇದೆ, ಟೇಕ್ ಆಫ್ ಅಂತಂದರೆ ತೆಗೆದುಹಾಕು. ಬಟ್ ಯೂಶ್ವಲಿ ಇಟ್ ಈಸ್ ರೆಫರ್ಡ್ ಟು ದ ಡ್ರೆಸ್. ಟೇಕ್ ಆಫ್ ದ ಕೋಟ್. ಅಟ್ ದ್ಯಾಟ್ ಟೈಮ್ ಅಗೇನ್ ವಿ ಯೂಸ್ ದಿಸ್ word or phrasal verb, take off. Take off your coat. What is important here is we need to take both of these words as single unit and then understand its meaning to the context of the situations. Context ಭಾಳ ಇಂಪಾರ್ಟೆಂಟ್. ಈ ಕಾಂಟೆಕ್ಸ್ಟ್ ನೋಡಿ ಅಂದರೆ ಸಂದರ್ಭ ನೋಡಿನೇ ಎಷ್ಟೋ ಸಲ ಹೊಸ ಫ್ರೇಸಲ್ ವರ್ಬ್ಸ್ಗಳು ಹುಟ್ಟಿಕೊಂಡಿವೆ. ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ to teach all the phrasal verbs in one class. As I said, as you go on playing with words, ಈಗ ನೀವು you see IPL matches, you watch them, right? ಅದರಲ್ಲಿ ಒಂದು ಯೂಸ್ ಮಾಡ್ತಾರೆ ಶಬ್ದ, ಟೈಮ್ ಔಟ್. ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತಾರೆ. ಟೈಮ್ ಔಟ್ ಈಸ್ ಅ phrasal verb. ದೆನ್ ಪ್ಲೇ ಆಫ್ ಮ್ಯಾಚಸ್, ಇದು ಒಂದು phrasal verb. ಇದು ಯಾವಾಗ ಹುಟ್ಕೊಂತು? ಇಟ್ ಅಗೇನ್ ಸ್ಟಾರ್ಟೆಡ್ with the practice, looking at the situations. Then meaning is often not obvious from dictionary definitions of individual words. ನಾ ಆಗಾಳೆ ಹೇಳಿದಂಗೆ ಒಂದೊಂದು ಶಬ್ದ ತೊಗೊಂಡು ಅದರ ಡಿಕ್ಷನರಿ ಮೀನಿಂಗ್ ನೋಡಿದರೆ ಆ ಡಿಕ್ಷನರಿ ಮೀನಿಂಗ್ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಅದೇ ಶಬ್ದ ತೊಗೊಳ್ಳೋಣ. ಲೆಟ್ ಅಸ್ ಹ್ಯಾವ್ ದಟ್ ವರ್ಡ್ ಇನ್ ದ ಬಿಗಿನಿಂಗ್, ದೆನ್ ವಿ ಕ್ಯಾನ್ ಲುಕ್ ಅಟ್ ದಿ ಡಿಫ್ರೆಂಟ್ ವರ್ಡ್ಸ್. ಟೇಕ್ ಆಫ್ ಈ ಶಬ್ದ ತೊಗೊಂಡ್ರೆ ಆಗಾಳೆ ಹೇಳಿದಂಗೆ ತೆಗೆದುಕೋ, ಬಂದು ಮಾಡು. ಟೇಕ್ ಆಫ್ ಈ ಶಬ್ದವನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದಾಗ ತೆಗೆದುಕೋ, ಬಂದು ಮಾಡು ಅಥವಾ ತೆಗೆದುಕೋ, ಸೆಪ್ರೇಟ್ ಮಾಡು, ಬೇರ್ಪಡಿಸು ಅಂತ ಆಗೋದಿಲ್ಲ. ವಿ ಶುಡ್ ನಾಟ್ ಗೋ ಬೈ ದಿ ಡಿಕ್ಷನರಿ ಮೀನಿಂಗ್ಸ್ ಆಫ್ ಇಂಡಿವಿಜುವಲ್ ವರ್ಡ್ಸ್. ಕನ್ಸಿಡರ್ ದೆಮ್ ಆಸ್ ಎ ಯೂನಿಟ್ ಆ್ಯಂಡ್ ದೆನ್ ಗಿವ್ ಅ ನ್ಯೂ ಮೀನಿಂಗ್ ಟು ಇಟ್. ದಟ್ ಈಸ್ phrasal verb. That is its speciality. Then which are the commonly used phrasal verbs? We'll just look at them here. You see, I have given a list. Blow up. Blow up means explode. Andre blast agodu, explode. But look at the individual word blow. Andre hava hakodu. Up antandre mele. Separate agi odidaga meaning ಬೇರೆದಾಗ್ತದೆ. Blow up, ಮೇಲೆ ಹವಾ ಹಾಕು. ಈ ಥರ ನಾವು ಕಾಮನ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ, ಆದರೆ ಇದರಲ್ಲಿ ಸಿನ್ಸ್ ಇಟ್ ಈಸ್ phrasal verb, we don't go on dividing them. Together we use it. Blow up ಅಂತಂದರೆ explode. The terrorist tried to blow up the hotel. Explode. They tried to blow up the hotel. Look at the next phrase, bring up. Bring up ಅಂದರೆ ಮೇಲೆ ತರೋದಾ? ಬ್ರಿಂಗ್ ಅಂತಂದ್ರೇನು? ತೊಗೊಂಡು ಬಾ, ತೆಗೆದುಕೊಂಡು ಬಾ. ಬ್ರಿಂಗ್, ಕರೆಕ್ಟ್. ಅಪ್ ಅಂತಂದರೆ ಮೇಲೆ. ಯಾರೋ ಫಸ್ಟ್ ಫ್ಲೋರ್ನಲ್ಲಿ ಇರ್ತೀರಿ, ಕೆಳಗೆ ಯಾರೋ ಇರ್ತಾರೆ ಗ್ರೌಂಡ್ ಫ್ಲೋರ್ನಲ್ಲಿ. ನೀವು ಅವರಿಗೆ ಮೇಲೆ ಕರೆಯುವಾಗ ಹೆಂಗೆ ಕರಿತೀರಿ? ಯಾರೋ ಇದ್ದಾರೆ ನಿಮ್ಮ ಫ್ರೆಂಡ್, ಅವರು ಒಂದಿಗೆ ಇನ್ನೊಬ್ಬರು ಬಂದಿದ್ದಾರೆ, ಅವ್ರಿಗೂ ಮೇಲೆ ಕರ್ಕೊಂಡು ಬಾ. ಇದನ್ನು ಹೆಂಗೆ ಹೇಳ್ಬೋದು? ಬ್ರಿಂಗ್ ಅಪ್? ನೋ, ಬ್ರಿಂಗ್ ದೆಮ್ ಅಪ್ಸ್ಟೇರ್ಸ್. ಬಟ್ ಬ್ರಿಂಗ್ ಅಪ್ ಅಂತಂದರೆ ಟು ಮೆನ್ಷನ್ ಎ ಟಾಪಿಕ್. ಅಂದರೆ ಏನೋ ಒಂದು ಡಿಸ್ಕಷನ್ ನಡೆದಿರ್ತದೆ,
ಅದರಲ್ಲಿ ಬೇರೆ ಒಂದು ಹೊಸ ಟಾಪಿಕನ್ನು ಇಂಟ್ರೊಡ್ಯೂಸ್ ಮಾಡೋದು ಬ್ರಿಂಗ್ ಅಪ್. ದಟ್ ಈಸ್ ಒನ್ ಮೀನಿಂಗ್. ದೇರ್ ಈಸ್ ಅನದರ್ ಮೀನಿಂಗ್ ಫಾರ್ ದ ವರ್ಡ್ ಬ್ರಿಂಗ್ ಅಪ್. ಬ್ರಿಂಗ್ ಅಪ್ ಅಂದರೆ ಇದು ರೇಸಿಂಗ್ ಚಿಲ್ಡ್ರನ್, ಪಾಲನೆ ಪೋಷಣೆ ಮಾಡೋದು. ಬ್ರಿಂಗಿಂಗ್ ಅಪ್ ದ ಚಿಲ್ಡ್ರನ್ ಅಂತೀವಿ. ಬ್ರಿಂಗ್ ಅಪ್ ದ ಚಿಲ್ಡ್ರನ್ ವೆರಿ ವೆಲ್. ದ ಟೀಚರ್ ಬ್ರಾಟ್ ದಿ ಸ್ಟೂಡೆಂಟ್ಸ್ ಅಪ್ ವೆರಿ ವೆಲ್. ಬ್ರಾಟ್ ಅಪ್ ದ ಸ್ಟೂಡೆಂಟ್ಸ್ ವೆರಿ ವೆಲ್. ಈ ಥರ. Look at the next word or phrasal verb, call off. I called off the meeting. I called off the plan. I called off the match. The captain called off the match. Andre call off. Call off. Call on. Call. Does it relate to mobile call? No. Call anna off ಮಾಡೋದಕ್ಕೆ call off ಅಂತಾರೆ. No. I remembered a joke here. Our teacher, science teacher, was asking in our class. I think in the 6th standard. ಈಗ ನೋಡ್ರಿ ಹೆಂಗಾಗ್ತದೆ ಅಂದರೆ ಲಿಟ್ರಲ್ ಮೀನಿಂಗ್ಸ್ ನಾವು ತೊಗೊಂಡ್ರೆ ಎಷ್ಟು ವಿಚಿತ್ರ ಅರ್ಥ ಆಗ್ತದೆ ನೋಡ್ರಿ. ಅವರು ಕೇಳಿದರು, ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಎಂದರೇನು? ಒನ್ ಆಫ್ ದಿ ವೆರಿ ಬ್ರೈಟ್ ಸ್ಟೂಡೆಂಟ್ಸ್, ಪನ್ ಇಂಟೆಂಡೆಡ್, ಐರನಿ ಇಂಟೆಂಡೆಡ್ ಹಿಯರ್, ಒನ್ ಆಫ್ ದಿ ವೆರಿ ಬ್ರೈಟ್ ಸ್ಟೂಡೆಂಟ್ಸ್ stood up in the class and he said, ಟೀಚರ್, ಸಸ್ಯವನ್ನು ತಿನ್ನುವ ಹಾರಿಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸವನ್ನು ತಿನ್ನುವ ಹಾರಿಗಳಿಗೆ ಮಾಂಸಾಹಾರಿ ಅಂತ ಹೇಳಿದೆ. ಅಂದರೆ ಆಹಾರಿ ಅದು ಸಂಧಿ ಇರ್ತದೆ, ಸವರ್ಣ ದೀರ್ಘ ಸಂಧಿ ಇರ್ತದೆ ಅಂತ ಗೊತ್ತೇ ಇಲ್ಲ. ಸಸ್ಯ ಆಹಾರಿ ಅಂತ ಗೊತ್ತಿಲ್ಲ. ಸಸ್ಯವನ್ನು ತಿನ್ನುವ ಹಾರಿಗಳು, ಮಾಂಸವನ್ನು ತಿನ್ನುವ ಹಾರಿಗಳು. ದಿಸ್ ಇಸ್ ಹೌ ಇಟ್ ವಿಲ್ ಬಿ ಇಫ್ ವಿ ಗೋ ಆನ್ ಡಿವೈಡಿಂಗ್ ದಿ ಫ್ರೇಸಲ್ ವರ್ಬ್ಸ್. ಕಾಲ್ ಆಫ್ ಅಂತಂದರೆ ಕಾಲನ್ನು ಆಫ್ ಮಾಡೋದಕ್ಕೆ ಕಾಲ್ ಆಫ್ ಮಾಡ್ತಾರೆ. ನೋ, ದಟ್ ಈಸ್ ರಾಂಗ್. ಕಾಲ್ ಆಫ್ ಅಂದರೆ ಕ್ಯಾನ್ಸಲಿಂಗ್. ಐ ಕಾಲ್ಡ್ ಆಫ್ ದ ಮೀಟಿಂಗ್ ವಿತ್ ಮೈ ಫ್ರೆಂಡ್. ಐ ಕ್ಯಾನ್ಸಲ್ಡ್ ದ ಮೀಟಿಂಗ್ ವಿತ್ ಮೈ ಫ್ರೆಂಡ್. ಈ ಥರ. ದ ನೆಕ್ಸ್ಟ್ ಈಸ್ ಫಿಲ್ ಔಟ್. ಫಿಲ್ ಔಟ್ ಅಂದರೆ ತುಂಬು, ಫಿಲ್ ಔಟ್ ಹೊರಗಡೆ. ಬಟ್ ಇದರ ಅರ್ಥ ನೋಡಿದರೆ ಕಂಬೈನ್ಡ್ ಮೀನಿಂಗ್ ಈಸ್ ಫಿಲ್ ಔಟ್. ಪ್ಲೀಸ್ ಫಿಲ್ ಔಟ್ ದಟ್ ಅಪ್ಲಿಕೇಶನ್ ಫಾರ್ಮ್. ಆ ಅಪ್ಲಿಕೇಶನ್ ಫಾರ್ಮ್ ಸ್ವಲ್ಪ ತುಂಬಿ ಕೊಡಪ್ಪ. ಅಲ್ಲಿ ಎಲ್ಲಿ ಮಾಡ್ತೀವಿ, ಫಾರ್ಮ್ ಒಳಗಡೆ ತುಂಬ್ತೇವೆ ತಾನೆ, ಫಾರ್ಮ್ ಹೊರಗಡೆ ಅಂತೂ ಏನು ತುಂಬೋದಿಲ್ಲ, ಬರೆಯೋದಿಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್. ಟುಗೆದರ್ ದೇ ಫಾರ್ಮ್ ಅ ನ್ಯೂ ಮೀನಿಂಗ್ ಆ್ಯಂಡ್ ದಟ್ ಈಸ್ ವೈ ಇಟ್ ಈಸ್ ಇಂಟ್ರೆಸ್ಟಿಂಗ್. ಪ್ಲೀಸ್ ಫಿಲ್ ಔಟ್ ದಟ್ ಅಪ್ಲಿಕೇಶನ್ ಫಾರ್ಮ್. ಫಿಲ್ ಔಟ್ ಈಸ್ ಒಂದು ಅರ್ಜಿ ತುಂಬೋದನ್ನು, ಅಂದರೆ ಬ್ಲ್ಯಾಂಕ್ಸ್ ಇರ್ತವೆ ಅಲ್ಲಿ. ಯೂಶ್ವಲಿ ಅರ್ಜಿ ಇರ್ತದಲ್ಲಿ ಅಲ್ಲಿ ಬ್ಲ್ಯಾಂಕ್ಸ್ ಇರ್ತವೆ, ಅದನ್ನು ತುಂಬಿ ಅದನ್ನು ಕೊಡೋದು ಫಿಲ್ ಔಟ್. ಫಿಲ್ ಅಪ್, ಪ್ಲೀಸ್ ಫಿಲ್ ಅಪ್ ದ ಫಾರ್ಮ್ ಅಂತಾರೆ ಸಮಟೈಮ್ಸ್. But that is a wrong usage. You remember that. Please fill up the form is a wrong usage. Fill out the form. Fill up ಯಾವಾಗ ಯೂಸ್ ಮಾಡ್ತೀವಿ? Fill up is used when we are fueling our vehicle. Fill up ಮಾಡ್ರಿ. ಏನೋ ರಿಫಿಲ್ ಮಾಡ್ತೇವಲ್ಲ, ಗಾಡಿಗೆ ಪೆಟ್ರೋಲ್ ಹಾಕ್ತಾ ಇರ್ತೀವಿ. ಪ್ಲೀಸ್ ಫಿಲ್ ಇಟ್ ಅಪ್. ತುಂಬೋದು, ಫಿಲ್ ಅಪ್. ತುಂಬಿ ಅದರ ಲೆವೆಲ್ ಮೇಲೆ ತರಲಿಕ್ಕೆ ಫಿಲ್ ಅಪ್. NCC ಮತ್ತು ಪರೇಡ್ ಮಾಡುವ ಸ್ಟೂಡೆಂಟ್ಸ್ ಇರ್ತಾರೆ, ಫೈಲ್ ಔಟ್ ಅಂತಾರೆ. ದಿಸ್ ಈಸ್ ಅನದರ್ ವರ್ಡ್, ಫೈಲ್ ಔಟ್. ಫೈಲ್ ಔಟ್ ಆಗು ಅಂತ ಹೇಳ್ತಾರೆ, ಅಂದರೆ ಕಮ್ ಔಟ್ ಆಫ್ ದ ಲೈನ್ ಅಂತ. ದಟ್ ಈಸ್ ಫೈಲ್ ಔಟ್. ಯು ಸಿ ಹೌ ಮೆನಿ ಫ್ರೇಸಲ್ ವರ್ಬ್ಸ್ ವಿ ಆರ್ ಗೆಟಿಂಗ್ ನಾವು. ಫಿಲ್ ಔಟ್ ಇಂದ ಫೈಲ್ ಔಟ್, ಫಿಲ್ ಅಪ್, ಅವು ಗೊತ್ತಾದು. ಫೈಂಡ್ ಔಟ್. ಫೈಂಡ್ ಔಟ್ ಮೀನ್ಸ್ ಡಿಸ್ಕವರ್. ಹೊಸದನ್ನು ಕಂಡು ಹಿಡಿಯೋದಕ್ಕೆ ಫೈಂಡ್ ಔಟ್. ಐ ವಿಲ್ ಫೈಂಡ್ ಇಟ್ ಔಟ್. ನಾ ಅದನ್ನು ಕಂಡು ಹಿಡಿತೇನೆ. ಫೈಂಡ್ ಔಟ್ ಮೀನ್ಸ್ ಡಿಸ್ಕವರ್. ಹೋಲ್ಡ್ ಅಪ್. ಹೋಲ್ಡ್ ಅಪ್ ಅಂದರೆ ಟು ಡಿಲೇ, ಪೋಸ್ಟ್ಪೋನ್ ಮಾಡ್ತಾರಲ್ಲ, ಸ್ವಲ್ಪ ತಾಳು, ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇರಲಿ. ಹೋಲ್ಡ್ ಅಪ್. ಐ ನೆವರ್ ಲೈಕ್ ಟು ಹೋಲ್ಡ್ ಅಪ್ ಮೈ ವರ್ಕ್. ನನಗೆ ಯಾವಾಗಲೂ ಕೆಲಸ ಪೆಂಡಿಂಗ್ ಇಡ್ಲಿಕ್ಕೆ ಸೇರೋದಿಲ್ಲ. ಹೋಲ್ಡ್ ಅಪ್ ಮೀನ್ಸ್ ಟು ಡಿಲೇ, ಪೋಸ್ಟ್ಪೋನ್. ಹಂಗೆ ನೋಡಿದರೆ ಹೋಲ್ಡ್ ಅಪ್ ಅಂತಂದರೆ ಮೇಲೆ ಹಿಡಿ ಅಂತ ಆಗ್ತದೆ. ಬಟ್ ದಟ್ ಈಸ್ ರಾಂಗ್. ಒನ್ಸ್ ಐ ಬ್ರಾಟ್ ಮೈ ಮಾರ್ಕ್ಸ್ ಕಾರ್ಡ್ ಟು ಮೈ ಹೋಮ್ ಆ್ಯಂಡ್ ಐ ಶೋಡ್ ಇಟ್ ಟು ಮೈ ಪೇರೆಂಟ್ಸ್. ಸಿ, ಐ ಹ್ಯಾವ್ ಸ್ಕೋರ್ಡ್ ಸೋ ಮಚ್. They were happy looking at a good result in the examination. Then they said, very good, keep it up. I took the marks card, took it up on the cupboard. Keep it up means, it does not really mean that you have to take the marks card and keep it somewhere up on something. Keep it up means good, very good, you have been doing well. ಇದೇ ಥರ ಮೇಂಟೈನ್ ಆಗಿರಲಿ, ಇದೇ ಥರ ಪ್ರಗತಿ ಆಗಿರಲಿ ಅಂತ. ಕೀಪ್ ಇಟ್ ಅಪ್ ಅಂತಂದರೆ ದ್ಯಾಟ್. It means that. Makeup meaning to decorate the face. This is one meaning. Another is make up for the loss. ಅಂತಂದರೆ he make up for the loss. ರಿಕವರಿ ಮಾಡ್ಕೊಳ್ಳೋದು, ರಿಕವರಿ.
that is another meaning, to make up. He will make up his runs, lost runs. ಏನೋ ಒಂದು ಕೊರತೆ ಆಗಿರ್ತದೆ ಅದನ್ನು ತುಂಬಿಕೊಳ್ತಾನಲ್ಲ, that is recovery, that is make up. Another meaning is to invent a story or a lie. Sometimes your friend does not turn up. Turn up, again another phrasal verb. You have called your friend but the friend does not turn up on time. He will make up a story. You go to the class late. Your teacher asks you, why are you late, dear student? You make up a story. You make up a lie saying that no teacher, I was coming and then my vehicle got punctured. That's why I had to drag my vehicle to the college. That's why I came late. Make up a lie. ಅಂದರೆ ಕಟ್ಟು ಕಥೆ ಹೇಳೋದು. Make up a story or make up a lie. See, make up word has got three meanings like this. If we find out, there will be so many others, but these are commonly used. Make up ಅಂತಂದರೆ ಚಂದ ಕಾಣುವಂಗೆ ಮಾಡೋದು, that is applying powder and all. Makeup that usually actors, women, girls do the most. Makeup, even males do that, okay. And also makeup means to recover the lost things and to invent a story or a lie. There is another word, make out. I could not make out your statement, meaning I did not understand what you are saying. I did not understand what you are saying. Ishtudda statement ಹೇಳೋದಕ್ಕಿಂತ I couldn't make out what you said. I couldn't make you out. ಅಂದರೆ ಏನು ಹೇಳಿದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ. I couldn't make him out. ಅವ ಏನು ಹೇಳಿದ ನನಗೆ ತಿಳಿತಾ ಇಲ್ಲ. Make out also means to hear. I could not hear you. ನಾ ನೀ ಏನು ಹೇಳಿದೆ ನನಗೆ ಕೇಳಿಸ್ಲಿಲ್ಲ. I couldn't make you out. Similar phrasal verbs are used in different occasions, different situations. There are a lot of examples for phrasal verbs which we will deal with in the next class. I hope it's very interesting to all of you. I wish you all study them, use them in your day-to-day language. Thank you.